ನಮಸ್ಕಾರ. ಪೊಳಲೀಸ್ ಕಿಚನ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಪ್ಪು ದ್ರಾಕ್ಷಿಯಿಂದ ಪಲ್ಪಿ ಗ್ರೇಪ್ಸ್ ಅಥವಾ ಬಾಲ್ ಗ್ರೇಪ್ಸ್ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ. ಶೆಕೆ ಶುರುವಾಗಿದೆ, ಧಾರಾಳವಾಗಿ ದ್ರಾಕ್ಷಿ ಹಣ್ಣು ಕೂಡ ಸಿಗ್ತಾ ಇದೆ. ಹಾಗಿದ್ರೆ ತಡ ಮಾಡದೆ ಪಲ್ಪಿ ಗ್ರೇಪ್ಸ್ ಜ್ಯೂಸನ್ನು ಮಾಡಿ ನೋಡಿ. ನಾನಿಲ್ಲಿ 3/4 kg ಸೀಡ್ಲೆಸ್ ಆಗಿರುವ ಕಪ್ಪು ದ್ರಾಕ್ಷಿಯನ್ನು ತಗೊಂಡಿರುವುದು. ಇದು ತುಂಬ ಸ್ವೀಟ್ ಇದೆ. ಇದನ್ನು 15 ನಿಮಿಷಗಳ ಕಾಲ ಉಪ್ಪು ಹಾಗೂ ಅರಿಶಿನ ಪುಡಿ ಹಾಕಿ ಉಗುರು ಬೆಚ್ಚಗಿನ ನೀರಿನಲ್ಲಿ ನೆನೆ ಹಾಕಿ ತೊಳೆದಿದ್ದೇನೆ. ಇನ್ನು ಇದನ್ನು ಒಂದು ಸ್ಟೀಮರ್ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡಬೇಕು. ಪಾತ್ರೆ ಇಟ್ಟು 3 ಕಪ್ ನೀರು ಹಾಕಿ ಅರ್ಧ ಕಪ್ ಸಕ್ಕರೆ ಸೇರಿಸಿ ಸ್ಟೀಮರ್ನ ಸ್ಟ್ಯಾಂಡನ್ನು ಇರಿಸಿ ಸ್ವಚ್ಛ ಮಾಡಿರುವಂತಹ ದ್ರಾಕ್ಷಿ ಹಣ್ಣನ್ನು ಹಾಕ್ತಾ ಇದ್ದೇನೆ. ಇನ್ನು ಮುಚ್ಚಳ ಮುಚ್ಚಿ 20 ನಿಮಿಷಗಳ ಕಾಲ ಸ್ಟೀಮ್ ಮಾಡಬೇಕಾಗತ್ತೆ. ಅಂದರೆ ಇಲ್ಲಿ ದ್ರಾಕ್ಷಿ ಹಣ್ಣು ನಮಗೆ ಚೆನ್ನಾಗಿ ಬೇಯಬೇಕು, ಅಲ್ಲಿ ತನಕ ಸ್ಟೀಮ್ ಮಾಡಬೇಕು. ಮುಚ್ಚಳ ತೆಗಿತಾ ಇದ್ದೇನೆ. ನೋಡಿ, ಚೆನ್ನಾಗಿ ಬೆಂದಿದೆ. ಬೆಂದಿರುವ ದ್ರಾಕ್ಷಿ ಹಣ್ಣನ್ನು ಬೇರೆ ಪ್ಲೇಟಿಗೆ ವರ್ಗಾಯಿಸಿ ಪೂರ್ತಿಯಾಗಿ ಬಿಸಿ ಆರೋದಕ್ಕೆ ಬಿಡಬೇಕು. ನಂತರ ಸ್ಟ್ಯಾಂಡ್ ತೆಗೆದು ತಳಕ್ಕೆ ಹಾಕಿರುವಂತಹ ನೀರು ಕೂಡ ನಾನು ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೇನೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಿಟ್ಟಿದೆ ಅಂತ. ಇನ್ನು ಇದನ್ನು ಕುದಿಸಬೇಕು. ಪುನಃ ಅರ್ಧ ಕಪ್ ಸಕ್ಕರೆ ಹಾಕ್ತಾ ಇದ್ದೇನೆ. ದ್ರಾಕ್ಷಿ ಹಣ್ಣಿನ ಸ್ವೀಟ್ ನೋಡಿ ಸಕ್ಕರೆಯನ್ನು ಅಡ್ಜಸ್ಟ್ ಮಾಡಬೇಕಾಗತ್ತೆ. 15 ನಿಮಿಷಗಳ ಕಾಲ ಇದನ್ನು ಕುದಿಸಬೇಕಾಗತ್ತೆ. ನೀವು ಒಂದು ವೇಳೆ ಬೀಜ ಇರುವಂತಹ ದ್ರಾಕ್ಷಿ ಬಳಸೋದಾದರೆ 20 ರಿಂದ 25 ದ್ರಾಕ್ಷಿಯನ್ನು ಅಂದರೆ ಹಸಿಯಾಗಿರುವಂತಹ ದ್ರಾಕ್ಷಿಯನ್ನು ಇದರ ಜೊತೆ ಹಾಕಿ 15 ನಿಮಿಷ ಕುದಿಸಿ ನಂತರ ನೀರಿನಿಂದ ದ್ರಾಕ್ಷಿಯನ್ನು ಬೇರ್ಪಡಿಸಿ ಸಿಪ್ಪೆ ಹಾಗೂ ಬೀಜವನ್ನು ತೆಗಿಬೇಕಾಗತ್ತೆ. ಅದನ್ನೇ ಮುಂದೆ ಪಲ್ಪಾಗಿ ಯೂಸ್ ಮಾಡೋದು. ಆದರೆ ನಾನು ಸೀಡ್ಲೆಸ್ ದ್ರಾಕ್ಷಿಯನ್ನು ಆರಿಸಿದ್ರಿಂದ ಈ ಸ್ಟೆಪ್ಪನ್ನು ಮಾಡ್ತಿಲ್ಲ. ಬದಲಾಗಿ ದ್ರಾಕ್ಷಿ ಹಣ್ಣನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಗೆಯೇ ಕೊನೆಯಲ್ಲಿ ಸೇರಿಸ್ತಾ ಇರೋದು. ಇದನ್ನೇ ಪಲ್ಪಾಗಿ ಯೂಸ್ ಮಾಡೋದು. ಬೇಯಿಸಿ ಇಟ್ಟಂತಹ ದ್ರಾಕ್ಷಿ ಬಿಸಿ ಆರಿದೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ನಾನು ಸೇರಿಸ್ತಾ ಇದ್ದೇನೆ. ನೀರನ್ನು ಸೇರಿಸದೆ 1 ನಿಮಿಷಗಳ ಕಾಲ ಗ್ರೈಂಡ್ ಮಾಡಿ ಜಾಲರಿಗೆ ಹಾಕಿ ಶೋಧಿಸಬೇಕು. ನಂತರ ಅದರಲ್ಲಿರುವಂತಹ ದ್ರಾಕ್ಷಿಯ ಪಲ್ಪನ್ನು ಪೂರ್ತಿಯಾಗಿ ಹಿಂಡಿ ತೆಗಿಬೇಕು. ಪುನಃ ಮಿಕ್ಸಿ ಜಾರಿಗೆ ಈ ಪಲ್ಪನ್ನು ಹಾಕಿ 1 ಕಪ್ನಷ್ಟು ನೀರು ಸೇರಿಸಿ ಗ್ರೈಂಡ್ ಮಾಡಿ ಶೋಧಿಸ್ಕೊಳ್ಬೇಕು. ಹೀಗೆ ದ್ರಾಕ್ಷಿಯ ಅಂಶವನ್ನು ಪೂರ್ತಿಯಾಗಿ ಹಿಂಡಿ ತೆಗಿಬೇಕು. 3 ರಿಂದ 4 ಸಲ ನೀರು ಸೇರಿಸಿ ಶೋಧಿಸ್ಕೊಳ್ಬೇಕಾಗತ್ತೆ. ನಾನು 2 ಸಲ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ನಂತರ ಹಾಗೆಯೇ ನೀರನ್ನು ಸೇರಿಸಿ ಅದರಲ್ಲಿರುವಂತಹ ಪಲ್ಪನ್ನು ಶೋಧಿಸ್ತಾ ಇದ್ದೇನೆ. ಈಗ ಪೂರ್ತಿಯಾಗಿ ದ್ರಾಕ್ಷಿ ಹಣ್ಣಿನಿಂದ ರಸ ತಗೊಂಡಾಯಿತು. ಒಟ್ಟು 1.5 ಲೀಟರ್ನಷ್ಟು ದ್ರಾಕ್ಷಾ ರಸ ಇದೆ. ಈಗ ಇದನ್ನು 1 ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಇಡ್ತಾ ಇದ್ದೇನೆ. ಇನ್ನು ಫೈನಲ್ ಸ್ಟೆಪ್, ಸಕ್ಕರೆ ಹಾಕಿ ಕುದಿಸಿರುವಂತಹ ದ್ರಾಕ್ಷಾ ಜ್ಯೂಸ್ ಕೂಡ ಬಿಸಿ ಪೂರ್ತಿ ಆರಿದೆ. ಫ್ರಿಜ್ನಲ್ಲಿಟ್ಟಿರುವಂತಹ ದ್ರಾಕ್ಷಾ ರಸ ಕೂಡ ಚಿಲ್ಲಾಗಿದೆ. ಇನ್ನು ಎಲ್ಲವನ್ನು ಒಂದೇ ಬೌಲ್ಗೆ ಹಾಕಿ ಸ್ವಲ್ಪ ಐಸ್ ಕ್ಯೂಬ್ ಸೇರಿಸಿ ಕಟ್ ಮಾಡಿಟ್ಟಿರುವ ದ್ರಾಕ್ಷಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಪಲ್ಪಿ ಗ್ರೇಪ್ಸ್ ಅಥವಾ ಬಾಲ್ ಗ್ರೇಪ್ಸ್ ಜ್ಯೂಸ್ ರೆಡಿಯಾಗತ್ತೆ. ಈ ಶೆಕೆಗೆ ಈ ಥರದ ಜ್ಯೂಸನ್ನು ಕುಡಿದು ದೇಹವನ್ನು ಚಿಲ್ ಮಾಡಿ ಎಂಜಾಯ್ ಮಾಡಿ. ದ್ರಾಕ್ಷಿ ಹಣ್ಣನ್ನು ಹಾಗೇ ತಿಂದಾಗ ಕೆಲವರಲ್ಲಿ ಗಂಟಲು ಕೆರೆತ ಆಗತ್ತೆ. ಅಂಥವರು ಈ ವಿಧಾನದಲ್ಲಿ ಜ್ಯೂಸನ್ನು ಮಾಡಿ ಕುಡಿಬೋದು. ನೀವು ಈ ಜ್ಯೂಸನ್ನು ಮಾಡಿ 1 ವಾರದ ತನಕ ಫ್ರಿಜ್ಜಲ್ಲಿಟ್ಟು ಕೂಡ ಯೂಸ್ ಮಾಡ್ಬೋದು. ಇವತ್ತಿನ ರೆಸಿಪಿ ಇಷ್ಟ ಆಯಿತಾ? ಹಾಗಿದ್ರೆ ತಡ ಮಾಡದೆ ಲೈಕ್ ಮಾಡಿ, ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಪೊಳಲೀಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇನ್ನೊಂದು ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.